ಪೊಸಿಷನ್ ಅಂತಕ್ಕಂಥದ್ದು ನೋಡಿ, ಸಾರಿ, ಇಲ್ಲಿ ಪೊಸಿಷನ್ ನೋಡಿ, ಹೀಗೆ ಎಳ್ಕೊಂಡೇ ಕೂತ್ಕೊಳ್ಳುತ್ತೆ ಅದು. ಇವಾಗ ನಾನು ಹೇಳ್ದೆ ಇದನ್ನ. ಸೊ ಅದೇ ರೀತಿ ಎಳ್ಕೊಂಡೇ ಕೂತ್ಕೊಳ್ಳುತ್ತೆ. ಹಿಂಗೆ ಎಳ್ಕೊಂಡಾಗ ಇಲ್ಲಿ ಟೈಟ್ನೆಸ್ ಅಂತಕ್ಕಂಥದ್ದು ಬರುತ್ತೆ. ಓಕೆನಾ? ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತು ನಿಮಗೆ ಎಲ್ಲೂ ರಿಂಕಲ್ಸ್ ಬರೋದೇ ಇಲ್ಲ. ಫ್ರಂಟ್ ಶೇಪ್ ಕೂಡ ಅದೇ ರೀತಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಇದ್ರ ಪೊಸಿಷನ್‌ಗೆ ಬಂದು ಕೂತ್ಕೊಳ್ಳುತ್ತೆ. ಈಗ ನಾವು ಇಲ್ಲಿ ಶೇಪನ್ನು ಕೊಡಬೇಕು. ಬೆಲ್ಟ್ ಶೇಪನ್ನು ಕೊಡಬೇಕು. ಬೆಲ್ಟ್ ಶೇಪ್ ಎಷ್ಟಕ್ಕೆ ಎತ್ತಬೇಕು ನಾವು ಅಂತಂದರೆ, ಇಲ್ಲಿಂದ ನಾವು 1.5 ಇಂಚಿಗೆ ತೊಗೋಬೋದು ಅಥವಾ ಇಲ್ಲಿಗಾದರೂ ತೊಗೋಬೋದು. ಇಲ್ಲಿಗೆ ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ ಅಕ್ಯುರೇಟಾಗಿ ನಿಮಗೆ ಈ ರೀತಿ ಶೇಪ್ ಅಂತಕ್ಕಂಥದ್ದು ಸಿಗುತ್ತೆ. ಓಕೆನಾ? ಸೇಮ್ ಇದೇ ರೀತಿ ನೀವು ಶೇಪನ್ನು ಇಲ್ಲಿ ಕೊಡಬಹುದು. ಓಕೆನಾ? ಈ ರೀತಿ ಶೇಪ್ ಕೊಟ್ಟರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಿಂದ ಏನು ಬರುತ್ತೆ ಮೆಜರ್ಮೆಂಟು, ಇದೇ ನಮಗೆ ಬೆಲ್ಟ್, ಫ್ರಂಟ್ ಬೆಲ್ಟ್ ಬರುತ್ತೆ. ಇಲ್ಲಿ ಟಕ್ಸ್‌ನ ಹಿಡಿಯುವ ಅವಶ್ಯಕತೆ ಇಲ್ಲ ನಮಗೆ. ಯಾಕೆ ಅಂದರೆ ಇದು ಈ ರೀತಿ ಜೋಲಾಗ್ತಾ ಇರುತ್ತಲ್ಲ, ಸೊ ಹಾಗಾಗಿ ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅದು ಬೇಕಾಗತ್ತೆ. ಓಕೆನಾ? ನಿಮ್ಗೆ ಇನ್ನೊಂದು 1/4 ಇಂಚು ನಾವು ಮೈನಸನ್ನು ಮಾಡಬೇಕಿಲ್ಲಿ ಅಂತ ಹೇಳಿದ್ದೆ. ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ. ಇದು ಅಡಿಷನಲ್ ಪಾಯಿಂಟ್, ಇದನ್ನ ಕಟ್ ಮಾಡಿ ತಕ್ಕೋಬೇಕು. ಇದು ತಕ್ಕೊಳ್ಳಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ನಮಗೆ ಒಂದು ಹೆಚ್ಚು ಒಂದು ಕಡಿಮೆ ಎದಕ್ಕೆ ಬರುತ್ತೆ ಅಂದ್ರೆ, ಈ ಬಟ್ಟೆಯಿಂದನೇ ಬರುತ್ತೆ. ಈ 1/4 ಇಂಚ್ ಅಡಿಷನಲ್ ಏನಿದೆ ಇದರಿಂದನೇ ಬರುತ್ತೆ. ಸೊ ಕರೆಕ್ಟಾಗಿ ನಾವು ಬ್ಲೌಸ್‌ನ ಇಟ್ಟು ಅಬ್ಸರ್ವೇಷನ್‌ನ ಮಾಡಿದಾಗ ಇಷ್ಟೆಲ್ಲ ಡಿಫರೆನ್ಸ್ ನಮಗೆ ಗೊತ್ತಾಗ್ತಾ ಇದೆ. ಓಕೆನಾ? ಅಕಸ್ಮಾತ್ ನಾವು ಬ್ಲೌಸ್‌ನ ಕರೆಕ್ಟಾಗಿ ಇಟ್ಟು ಅಬ್ಸರ್ವೇಷನ್‌ನ ಮಾಡ್ತಾ ಇಲ್ಲ, ನಾವು ಗೊತ್ತಾಗಲ್ಲ ನಮಗೆ ಅಂತಂದ್ರೆ, ಇನ್ನೆಷ್ಟು ಡಿಫರೆನ್ಸ್ ಬರಬೇಡ ನೀವೇ ಯೋಚನೆ ಮಾಡಿ. ಓಕೆನಾ? ಐ ಹೋಪ್ ಇದೊಂದು ಹೊಸ ಪ್ರಯತ್ನ ಆಗಿತ್ತು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಅಷ್ಟೇ. ಸೊ ಈ ರೀತಿ ಮಾಡೋದು ತುಂಬ ಕಷ್ಟನೇ. ಯಾಕಂದ್ರೆ ಪ್ರತಿಯೊಂದು ಬ್ಲೌಸ್‌ಗೂ ಈ ರೀತಿ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಒಂದು ಅವೇರ್‌ನೆಸ್ ಇರಲಿ. ನಮ್ದು ಬ್ಲೌಸ್‌ನ ನಾವು ರೆಡಿ ಮಾಡ್ಕೋಬೇಕಾದ್ರೆ ಏನೆಲ್ಲ ನಡೀತಾ ಇರುತ್ತೆ ಬ್ಲೌಸ್ ರೆಡಿ ಆದಮೇಲೆ ಅಂತಕ್ಕಂಥದ್ರ ಬಗ್ಗೆ ತಿಳಿಸಬೇಕಾಗಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ಇದನ್ನ ಕಟ್ ಮಾಡಿ ತೆಗೆದುಕೊಂಡಾಗ ಈ ರೀತಿ ಶೇಪ್ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿನೇ ನಮಗೆ ಬೋಟಿಕ್‌ಗಳಲ್ಲಿ ಆಗಿರಲಿ, ಸಾರಿ, ಬೋಟಿಕ್‌ಗಳಲ್ಲಿ ಈ ರೀತಿ ನಿಮಗೆ ಬರಲ್ಲ. ಮೇನ್ ಡಿಸೈನರ್ ಬ್ಲೌಸಸ್ ಏನು ಬರುತ್ತಲ್ಲ, ಅದು ಈ ರೀತಿ ಬರುತ್ತೆ. ಸೊ ಈ ರೀತಿ ಡಿಸೈನರ್ ಬ್ಲೌಸ್‌ಗಳಿಗೆ ತುಂಬಾನೇ ವ್ಯಾಲ್ಯೂ ಇದೆ. ಯಾಕಂದ್ರೆ ಅಕ್ಯುರೇಟ್ ಆಗಿ ಪರ್ಫೆಕ್ಟ್ ನಮ್ದು ಕಪ್ ಶೇಪ್ ಏನಿತ್ತು ಕಪ್ ಶೇಪ್ ಬಂತು, ಲೆಂತ್ ಏನಿತ್ತು ಲೆಂತ್ ಬಂತು. ಸೊ ಸೈಡ್ ಡಾಟ್ ಪಾಯಿಂಟ್ ಏನು ಹಿಡಿದ್ವಿ ಡಾಟ್‌ನ ಹಿಡ್ಕೊಂಡ್ವಿ, ಡಾಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಯಿತು. ಸೊ ಇಲ್ಲಿ ನಾವು ಸ್ಟಿಚಿಂಗ್ ಮಾಡಿ ಆದಮೇಲೆ ಯಾವ ರೀತಿ ಕೂಡುತ್ತೆ ಅನ್ನೋದು ಗೊತ್ತಾಯಿತು. ಓಕೆನಾ? ಪ್ರತಿಯೊಂದು ಮಾಹಿತಿನೂ ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಮಾಹಿತಿನ ಬಿಟ್ಟಿದ್ರೆ ದಯವಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ಅದರ ಬಗ್ಗೆ ಅವೇರ್‌ನೆಸ್‌ನ ನಿಮಗೆ ಕೊಡ್ತೀನಿ. ಇಲ್ಲಿ ಇನ್ನೊಂದು ವಿಷಯ ಚೆನ್ನಾಗಿ ಗಮನಿಸಿ ನೀವು. ಇಲ್ಲಿ ನಮಗೆ ಡಿಫರೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಎಷ್ಟು ಇಂಚು ಡಿಫರೆನ್ಸ್ ಬರ್ತಾ ಇದೆ ಇಲ್ಲಿ ನಿಮ್ಗೆ ಅಬ್ಸರ್ವ್‌ನ ಮಾಡಿ. ಯಾಕೆಂದರೆ ಇದು ನೀವು ಮಾಡಿದಾಗಲೇ ಗೊತ್ತಾಗ್ತಕ್ಕಂಥದ್ದು. ಈ ರೀತಿ ಡಿಫರೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ. ಓಕೆ, ಇಷ್ಟು